ಈ ಟ್ರಾನ್ಸ್ಫರ್ ಅನ್ನೋದು ಮತ್ತೆ ಮುಖ್ಯಮಂತ್ರಿ ವರ್ಸಸ್ ಮಿನಿಸ್ಟರ್ಸ್ ಅನ್ನೋ ಜಗಳ ಶುರುವಾಗಿದೆ ಅಂತ ನನಗೆ ಮಧ್ಯಾಹ್ನ ಯಾರೋ ಫೋನ್ ಮಾಡಿ ಹೇಳ್ತಾಯಿದ್ರು. ಇದು ಒಂದು ಮಂತ್ರಿಗಳು ನನಗೆ ಖಾತೆ ಬೇಡ ಅಂತ ಹೇಳ್ತಾ ಇರುವ ಡಿಸೆಂಟ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಟ್ರಾನ್ಸ್ಫರ್ ಇದೆಯಲ್ಲ ಇದು ಮೇಜರ್ ಒಂದು ಜಗಳಕ್ಕೆ ಕಾರಣ ಆಗ್ತಾ ಇದೆ. CM ಸಚಿವಾಲಯ ಮತ್ತು ಸಚಿವಾಲಯಗಳು ಮಿನಿಸ್ಟ್ರಿಗಳ ಕಚೇರಿ ಮಧ್ಯೆ ಜಗಳಕ್ಕೆ ಕಾರಣ ಆಗ್ತಿದೆ. ಮುಖ್ಯಮಂತ್ರಿಗಳು ಮೊದಲ ಅವರು ಟ್ರಾನ್ಸ್ಫರ್ ಮಾಡಿದ್ದು, ಒಂದು ನೇಮಕ ಮಾಡಿದ್ದು LK ಅತೀಕ್ ಅವರು, ರಿಟೈರ್ಡ್ IAS ಆಫೀಸರು, ಹಣಕಾಸು ಇಲಾಖೆ ಮುಖ್ಯಸ್ಥರಾಗಿದ್ದರು. ಸಿದ್ದರಾಮಯ್ಯನವರು ಕೂಡ ಸಿದ್ದರಾಮಯ್ಯನವರ ಹಿಂದಿನ ಟರ್ಮಲ್ಲಿ ಇವರು ಸೆಕ್ರೆಟರಿ ಆಗಿದ್ದರು, ಸಿದ್ದರಾಮಯ್ಯನವರ ಸೆಕ್ರೆಟರಿ ಆಗಿದ್ದರು. ಆ ನಂತರ ಇವ್ರನ್ನ ಏನೋ ಎಕ್ಸ್ಟೆಂಡ್ ಮಾಡಲಾಗಿತ್ತು, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕಂಟಿನ್ಯೂ ಮಾಡಿ ಸಿದ್ದರಾಮಯ್ಯನವರು. ಆ ಬದಲಾದ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರ ಕುಟುಂಬಕ್ಕೂ ಅಥವಾ ಅತೀಕ್ ಅವ್ರಿಗೂ ಏನೋ ಸಣ್ಣ ಒಂದು ಕ್ಲಾಶ್ ಆಯಿತು ಅನ್ನೋ ಕಾರಣಕ್ಕೆ ಏಕಾಏಕಿ ಅತೀಕ್ ಅವ್ರನ್ನ ತೆಗೆದುಹಾಕಲಾಯಿತು, ಎಕ್ಸ್ಟೆಂಡ್ ಮಾಡಿದ್ರೆ ತೆಗೆದುಹಾಕಲಾಯಿತು. ಆ ನಂತರ DK ಶಿವಕುಮಾರ್ ಅವರು ಅತೀಕ್ ಅವ್ರನ್ನ ಪಿಕ್ ಮಾಡಿ ಬೆಂಗಳೂರು ಡೆವಲಪ್ಮೆಂಟ್ ಕಾರಿಡಾರ್ ಅಂತಲೂ ಏನೋ ಒಂದು ಮಾಡಿದ್ದಾರೆ ಸರ್, ಅದಕ್ಕೆ ಮುಖ್ಯಸ್ಥರನ್ನಾಗಿ ಇಟ್ಕೊಂಡಿದ್ರು ಅವ್ರನ್ನ. ಸಿದ್ದರಾಮಯ್ಯರ ಏನೋ ಆಡಳಿತದಿಂದ ಒಂದು ಸಣ್ಣ ಬೇಸರದಲ್ಲಿ ಹೊರಟ ಇವ್ರನ್ನ ಪಿಕ್ ಮಾಡಿ ಅಲ್ಲಿ ಇಟ್ಕೊಂಡಿದ್ರು. ಅವ್ರನ್ನ ಫಸ್ಟ್ ಪೋಸ್ಟಿಂಗ್ ಇವ್ರು ಮಾಡಿದ್ದು, ಫಸ್ಟ್ ಟ್ರಾನ್ಸ್ಫರ್ ಮಾಡಿದ್ದು ಅಂದರೆ ಹಣಕಾಸು ಇಲಾಖೆ ಅಡ್ವೈಸರ್ ಆಗಿ ಅತೀಕ್ ಅವ್ರನ್ನ ನೇಮಕ ಮಾಡಿದ್ದಾರೆ. ನಾನು ಕೇಳಿದೆ ಏನು ಮಾಡ್ತಾರೆ ಅಡ್ವೈಸರ್, ಏನು ಮಾಡ್ತಾರೆ ಅಂತ ಹೇಳಿದೆ. ಒಂದು ಕಡೆ ಗ್ಯಾರಂಟಿಗಳ ಭಾರ ಆಗಿದೆ, ದುಡ್ಡು ಅಡ್ಜಸ್ಟ್ ಮಾಡೋಕೆ ಆಗ್ತಾ ಇಲ್ಲ, 40,000 ಕೋಟಿ 60,000 ಕೋಟಿ ಮಾಡೋ ಇಂಥ ಹೊತ್ತಲ್ಲಿ ಏನು ಅಡ್ವೈಸ್ ಮಾಡ್ಬೋದು ಅವರು ಅಂತ ಕೇಳಿದಾಗ ಯಾರೊಬ್ರು ಹೇಳ್ತಾಯಿದ್ರು. ಉದಾಹರಣೆಗೆ ಈಗ ಮನೆಗಳಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ, ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ಉಳಿಸ್ಬೇಕು. ಏನು ಮಾಡ್ತಾರೆ, ಈ ಥರದ್ದು ಇವ್ರು ಐಡಿಯಾ ಕೊಡ್ತಾರೆ, ಇವ್ರದ್ದೊಂದು ಗ್ರೂಪ್ ಇರ್ತದೆ, ಅದು ಐಡಿಯಾ ಕೊಡುತ್ತೆ. ಈಗ 3 ಮನೆ ಇದೆ, ನಂದು 3 ಮನೆ ಇದೆ, 3 ಮನೆಗೆ ಗೃಹ ಜ್ಯೋತಿ ನಾನು ತಗೊಂಡಿರ್ತೀನಿ. ಅದಕ್ಕೆ ಆಧಾರ್ ಲಿಂಕ್ ಮಾಡಿಬಿಟ್ರೆ ಒಂದು ಆಧಾರ್ಗೆ ಒಂದೇ ಸಬ್ಸಿಡಿ ಅಂತ ಮಾಡೋದು, ಅಲ್ಲಿ ದುಡ್ಡು ಒಂದಷ್ಟು ಉಳಿಸೋದು. ನೆಕ್ಸ್ಟು ಈ ರೈತರ ಇರಿಗೇಷನ್ ಪಂಪ್ ಸೆಟ್ಗಳಿದೆಯಲ್ಲ ಸರ್, ಅದಕ್ಕೆ ಫ್ರೀ ಕರೆಂಟ್ನ ಕೊಡ್ತಾ ಇದ್ದಾರೆ, ಅದಕ್ಕೆ ಏನು ಮಾಡೋದು, ಆಧಾರ್ ಲಿಂಕ್ ಮಾಡಿಬಿಡೋದು. ಈ ಥರ ಐಡಿಯಾಗಳನ್ನ ಇವರು ಅಗಾಧವಾದ ಅನುಭವ ಇದೆ ಅವ್ರಿಗೆ, ಯಾರೋ ಅತೀಕ್ ಅವ್ರಿಗೆ. ಈ ಥರದ ಅಡ್ವೈಸ್ಗಳನ್ನ ಕೊಟ್ಟು ಏನೋ ಫೈನಾನ್ಷಿಯಲ್ ಡಿಸಿಪ್ಲಿನ್ ತರೋಕ್ಕೆ ಅವ್ರು ಹೆಲ್ಪ್ ಆಗ್ಬೋದು ಅಂತ ಒಂದು ಹೇಳ್ತಾಯಿದ್ರು.